ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಜಿತ್ ನೇಜ್, ಶ್ರೀ ಶಿವಯೋಗಿ ಸ್ಟಡಿ ಸರ್ಕಲ್ ಸಂಸ್ಥೆ ಚಿಕ್ಕೋಡಿ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ರೈಲು ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ನೋಡಿ ಸ್ನೇಹಿತರೆ, ನೀವು RRB, SSC, ಆಮೇಲೆ PC, PSI, SCD, FD ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಆಮೇಲೆ KPTCL ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಫಿಕ್ಸ್ ಒಂದು ಕ್ವಶನ್ಸ್ ಅಂತೂ ಯಾವುದೇ ಎಕ್ಸಾಮ್ಗೆ ಹೋಗಿ ಸ್ನೇಹಿತರೆ, ನೀವು ಸ್ಟೇಟ್ ಗೌರ್ಮೆಂಟ್ ಪ್ರಿಪೇರ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗಲಿ, 1 ರಿಂದ 2 ಕ್ವಶನ್ಸ್ ಅಂತೂ ಪಕ್ಕ ಈ ಒಂದು ಟಾಪಿಕ್ ಮೇಲೆ ಬಂದೇ ಬರುತ್ತೆ ಸ್ನೇಹಿತರೆ. ಯಾವೆಲ್ಲ ಬರುತ್ತಾ, ಯಾವ ರೀತಿ ನಾವು ಎಕ್ಸಾಂಪಲ್ಸ್ಗಳನ್ನ ಈಸಿಯಾಗಿ ಬಿಡಿಸಬೇಕು, ಆ ಒಂದು ಕಾನ್ಸೆಪ್ಟನ್ನು ನಾವು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನೋಡಿ, ಡೈರೆಕ್ಟಾಗಿ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತಿನ ಒಂದು ಎಕ್ಸಾಂಪಲ್ಸ್ಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಯಾವ ರೀತಿ ಬರುತ್ತಾ, ಹೇಗೆ ನಾವು ಈಸಿಯಾಗಿ ಬಿಡಿಸ್ಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. A train 300 meter long is running at a speed of 25 meter per second. It will crosses a bridge of 200 meters in. ನೋಡಿ ಸ್ನೇಹಿತರೆ, ಇಲ್ಲಿ 300 ಕಿಲೋಮೀಟರ್ ಉದ್ದದ ಇದು 300 ಮೀಟರ್ ಆಗಬೇಕು ಸ್ನೇಹಿತರೆ. 300 ಮೀಟರ್ ಉದ್ದದ ರೈಲು ಸೆಕೆಂಡಿಗೆ 25 ಮೀಟರ್ ವೇಗದಲ್ಲಿ 25 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. ಅದೇ ರೈಲು 200 ಮೀಟರ್ ಉದ್ದದ ಸೇತುವೆಯನ್ನು ದಾಟಲು ಎಷ್ಟು ಸೆಕೆಂಡ್ ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರದು ಸ್ನೇಹಿತರೆ. ನೋಡಿ, ಇಲ್ಲಿ 300 ಮೀಟರ್ ಉದ್ದದ ಒಂದು ರೈಲ್ ಇದೆ. ಇದು ಒಂದು ರೈಲು ಸ್ನೇಹಿತರೆ. 300 ಮೀಟರ್ ಉದ್ದದ ಒಂದು ರೈಲು 25 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದೆ ಸ್ನೇಹಿತರೆ. ನೋಡಿ, 300 ಮೀಟರ್ ಉದ್ದದ ಒಂದು ರೈಲು 25 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ 200 ಮೀಟರ್ ಉದ್ದದ ಒಂದು ಬ್ರಿಡ್ಜ್ ಅನ್ನ ದಾಟಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಕೇಳಿದ್ರೆ ಸ್ನೇಹಿತರೆ. ನೋಡಿ, 300 ಮೀಟರ್ ಉದ್ದದ ಒಂದು ರೈಲು 25 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸ್ತಾ ಇದೆ. 200 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ ದಾಟಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ. ಇಲ್ಲಿ ಟೈಮ್ ಕೇಳಿದ್ರೆ ಸ್ನೇಹಿತರೆ. ನೋಡಿ, ಇಲ್ಲಿ ಟಿ ಕಂಡುಹಿಡಿಯಬೇಕಾದ್ರೆ ಸ್ನೇಹಿತರೆ, D plus X divided by T, ಸ್ಪೀಡ್ equals to D plus X divided by ಇದು ಸ್ಪೀಡ್ ಆಗಬೇಕು ಸ್ನೇಹಿತರೆ. ಇಲ್ಲಿ T ಇಟ್ಕೊಂಡ್ಬಿಡಿ ಸ್ನೇಹಿತರೆ. ನಮಗೆ ಸಮಯ ಕೇಳಿದಾರ. ಡಿಸ್ಟೆನ್ಸ್ ಎಷ್ಟಿದೆ? 300 ಅದ, ಪ್ಲಸ್ X ಎಷ್ಟಿದೆ ಸ್ನೇಹಿತರೆ? ಬ್ರಿಡ್ಜ್ ಇದು 200 ಮೀಟರ್ ಅದ, ಡಿವೈಡ್ ಬೈ ಸ್ಪೀಡ್ ಎಷ್ಟಿದೆ ಸ್ನೇಹಿತರೆ? 25 ಮೀಟರ್ ಪರ್ ಸೆಕೆಂಡ್ ಇದೆ ಸ್ನೇಹಿತರೆ. ನೋಡಿ, ಇದು ಮೀಟರ್ ಇದೆ, ಇದು ಮೀಟರ್ ಪರ್ ಸೆಕೆಂಡ್ ಅದ, ಆಮೇಲೆ ಇದು ಮೀಟರ್ ಇದೆ ಸ್ನೇಹಿತರೆ. ಇಲ್ಲಿ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇಲ್ಲಿ 300 ಪ್ಲಸ್ 200 ಎಷ್ಟಾಗತ್ತೆ? 500 ಆಗತ್ತೆ, ಡಿವೈಡ್ ಬೈ 25 ಸ್ನೇಹಿತರೆ. ನೋಡಿ, 25 1 25 2 0 ಹಾಗೆ ಇಡಿ. ಆದರೆ ಆನ್ಸರ್ ಎಷ್ಟು ಬರುತ್ತೆ? 20 ಸೆಕೆಂಡ್ಸ್ ಬರುತ್ತೆ ಸ್ನೇಹಿತರೆ. ನನಗೆ ಟೈಮ್ ಕೇಳಿದಾರೆ. ಸೊ ಟೈಮ್ ಅನ್ನು ಎತ್ತ ಹೇಳ್ತೀವಿ ನಾವು? ಸೆಕೆಂಡ್ಸ್ ಅಥವಾ ಅವರ್ ಒಳಗೆ ಹೇಳ್ಬೇಕು ಸ್ನೇಹಿತರೆ. ಸೊ ಇಲ್ಲಿ 25 ಸೆಕೆಂಡ್ಸ್ ಆನ್ಸರ್ ಕರೆಕ್ಟ್ ಸ್ನೇಹಿತರೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ. ನೋಡಿ, 300 ಮೀಟರ್ ಉದ್ದದ ಒಂದು ರೈಲು 25 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸ್ತಾ ಇದ್ರೆ, 200 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ ಅಥವಾ ಒಂದು ಬ್ರಿಡ್ಜ್ ಅನ್ನ ಅಥವಾ ಒಂದು ಸುರಂಗ ಮಾರ್ಗವನ್ನು ದಾಟಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ, 20 ಸೆಕೆಂಡ್ಸ್ ಸ್ನೇಹಿತರೆ. ಓಕೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆ, ಈಗ ಮುಂದಿನ ಕ್ವಶನ್ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, a train 800 meter long is running at a speed of 78 km per hour. If it crosses a tunnel in 1 minute, then the length of the tunnel in seconds ಕೇಳಿದ್ರೆ ಸ್ನೇಹಿತರೆ. ನೋಡಿ, 800 ಮೀಟರ್ ಒಂದು ರೈಲ್ ಇದೆ ಸ್ನೇಹಿತರೆ. ಅದು ಎಷ್ಟು ಉದ್ದಿದೆ? 800 ಮೀಟರ್ ಉದ್ದಿದೆ ಸ್ನೇಹಿತರೆ. 800 ಮೀಟರ್ ಉದ್ದದ ಒಂದು ರೈಲು at a speed of 78 km per hour 78 km per hour ವೇಗದಲ್ಲಿ ಓಡ್ತಾ ಇದ್ರೆ, if it crosses a tunnel in 1 minute, ಒಂದು ಸುರಂಗ ಮಾರ್ಗವನ್ನ 1 ನಿಮಿಷದಲ್ಲಿ ದಾಟಿದರೆ, the length of the tunnel, ಸುರಂಗ ಮಾರ್ಗದ ಉದ್ದ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ. ನೋಡಿ, 800 ಮೀಟರ್ ಉದ್ದದ ಒಂದು ರೈಲು 78 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದ್ರೆ, ಈ ಒಂದು ಸುರಂಗ ಮಾರ್ಗವನ್ನ ದಾಟಾಕ ಈ ಒಂದು ಸುರಂಗ ಮಾರ್ಗವನ್ನು ದಾಟಾಕ 1 ನಿಮಿಷ ಸಮಯ ತೆಗೆದುಕೊಂಡ್ರೆ ಸ್ನೇಹಿತರೆ, ಈ ಸುರಂಗ ಮಾರ್ಗದ ಉದ್ದ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ. ನೋಡಿ, ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ. ಸ್ಪೀಡ್ ಈಕ್ವಲ್ಸ್ ಟು D plus X divided by T. ನಮಗೆ ಕೇಳಿದ್ದು X ವ್ಯಾಲ್ಯೂ ಸ್ನೇಹಿತರೆ. ಇದು ಏನಾಗತ್ತಾ? ಡಿಸ್ಟೆನ್ಸ್ ಆಗತ್ತಾ, ಇದು ಸ್ಪೀಡ್ ಆಗತ್ತಾ, ಆಮೇಲೆ ಇದು ಟೈಮ್ ಆಗತ್ತಾ. ನಮಗೆ ಕೇಳಿದ್ದು X ಸ್ನೇಹಿತರೆ. ನೋಡಿ, X ಕಂಡುಹಿಡಿಯಬೇಕಾದ್ರೆ ಸ್ನೇಹಿತರೆ, S into D minus D ಸ್ನೇಹಿತರೆ. ಈಗ ಸ್ಪೀಡ್ ಇದೆ ಸ್ನೇಹಿತರೆ 78 into 5/18. ಈಗ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇದು ಮೀಟರ್ ಇದೆ, ಇದು ಕಿಲೋಮೀಟರ್ ಪರ್ ಅವರ್ ಇದೆ, ಇದು ಮಿನಿಟ್ ಇದೆ ಸ್ನೇಹಿತರೆ. ಸೊ ಇಲ್ಲಿನೂ ಈ ಮಿನಿಟ್ ಇದ್ದು ನಾವು ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. ಸೊ ಇಂಟು 60 ಮಾಡಿ, ಮೈನಸ್ ಡಿಸ್ಟೆನ್ಸ್ ಎಷ್ಟಿದೆ ಅಲ್ಲಿ? 800 ಇದೆ ಸ್ನೇಹಿತರೆ. ಸೊ ನೋಡಿ, ಈಗ ಕಡ್ತಾ ಹೊಡಿರಿ ಸ್ನೇಹಿತರೆ. 3 6 18 3 20 ಸ್ನೇಹಿತರೆ. ಸೊ ಈಗ
ಇಲ್ಲಿ ಹೋಗುತ್ತಲ್ಲ ನೋಡಿ, 3 ಎರಡ್ಲೆ 6 3 6 18 2 ಒಂದೇ 2 10 ಸ್ನೇಹಿತರೆ ನೋಡಿ. 26 × 5 26 5 6 5 30 5 2 10 13 130 × 10 ಎಷ್ಟಾಗತ್ತೆ? 1300 ಆಗತ್ತೆ. 1300 ಮೈನಸ್ 800 ಎಷ್ಟಾಗತ್ತೆ ಸ್ನೇಹಿತರೆ? 13 8 ಕಳೆದ್ರೆ ಎಷ್ಟಾಗತ್ತೆ? 500 ಬರುತ್ತೆ ಸ್ನೇಹಿತರೆ. ಸೊ ಈ ಒಂದು ಸುರಂಗ ಮಾರ್ಗದ ಉದ್ದ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ 500 ಮೀಟರ್ ಸ್ನೇಹಿತರೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಒಂದು ಸುರಂಗ ಮಾರ್ಗದ ಉದ್ದ ಎಷ್ಟು ಸ್ನೇಹಿತರೆ? 500 ಮೀಟರ್ ಸ್ನೇಹಿತರೆ. ನೋಡಿ 800 ಮೀಟರ್ ಉದ್ದದ ಒಂದು ರೈಲು 78 km/h ವೇಗದಲ್ಲಿ ಚಲಿಸ್ತಾ ಇದ್ರ ಈ ಒಂದು ಸುರಂಗ ಮಾರ್ಗವನ್ನು ದಾಟಕ್ಕೆ 1 ನಿಮಿಷ ಸಮಯ ತೆಗೆದುಕೊಂಡ್ರೆ ಈ ಸುರಂಗ ಮಾರ್ಗದ ಉದ್ದ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ 500 ಮೀಟರ್ ಸ್ನೇಹಿತರೆ. ಓಕೆ, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆ ಸ್ನೇಹಿತರೆ, ಈಗ ನೋಡಿ ಥರ್ಡ್ ಕ್ವಶನ್. A train is moving at a speed of 132 km/h. If the length of the train is 110 meter, how long will it take to cross a railway platform 165 meter ಅಂತ ಕೇಳಿದ್ರೆ ಸ್ನೇಹಿತರೆ ಒಂದು ರೈಲ್ ಇದೆ ಸ್ನೇಹಿತರೆ. ಈ ಒಂದು ರೈಲು ಎಷ್ಟು ಉದ್ದ ಇದೆ ಸ್ನೇಹಿತರೆ? ಲೆಂತ್ ಆಫ್ ದ ಟ್ರೈನ್ ಈಸ್ 110 110 ಮೀಟರ್ ಉದ್ದದ ಒಂದು ರೈಲು 132 km/h ವೇಗದಲ್ಲಿ ಬರ್ತಾ ಇದ್ರ ಇಲ್ಲಿ 165 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ ದಾಟಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ ನೋಡಿ, ಇಲ್ಲಿ ಟೈಮ್ ಕೇಳಿದ್ರೆ ಸ್ನೇಹಿತರೆ ಟೈಮ್ ನಿಮಗೆ ಫಾರ್ಮುಲಾ ಇದೆ ಸ್ನೇಹಿತರೆ 165 ಪ್ಲಸ್ 110 ಡಿವೈಡೆಡ್ ಬೈ 132 ಇಂಟು 5/18 ಸ್ನೇಹಿತರೆ. ನೋಡಿ ಈಗ 165 ಪ್ಲಸ್ 110 ಕೂಡಿಸಿ ಸ್ನೇಹಿತರೆ ಎಷ್ಟಾಗುತ್ತೆ? 165 ಪ್ಲಸ್ 110 572 275 ಇಂಟು 275 ಈಗ ನೋಡಿ ಸ್ನೇಹಿತರೆ 132 ಇಂಟು 5/18 ಸ್ನೇಹಿತರೆ. ಈಗ 275 ಇಂಟು 18 ಡಿವೈಡೆಡ್ ಬೈ 132 ಇಂಟು 5 ಸ್ನೇಹಿತರೆ. ಇವಾಗ ಕಡ್ತಾ ಬಿಟ್ಟಿದೆ ಸ್ನೇಹಿತರೆ 5 ಒಂದೇ 5 ಇದೆ 25 ನೆಕ್ಸ್ಟ್ 25 5 ಇದೆ 25 ಸ್ನೇಹಿತರೆ. ಸೊ ಈಗ ಇಲ್ಲಿ 2 9 2 6 12 2 6 12 3 3 3 2 3 2 ಸ್ನೇಹಿತರೆ 55 ಇಂಟು 3 55 ಇಂಟು 3 5 3 15 5 3 15 1 16 165 ಆಗುತ್ತೆ ಸ್ನೇಹಿತರೆ. 165 ಡಿವೈಡ್ ಬೈ 22 ಸ್ನೇಹಿತರೆ 165 ಡಿವೈಡ್ ಬೈ 22 ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ 165 ಡಿವೈಡ್ ಬೈ 22 ಸ್ನೇಹಿತರೆ 22 7 14 15 22 7 154 5 1 4 6 5 1 0 ಸ್ನೇಹಿತರೆ ಪಾಯಿಂಟ್ ಕೊಡಿ 0 ತಗೊಳ್ಳಿ 22 5 1 1 0 ಸ್ನೇಹಿತರೆ ಎಷ್ಟು ಬರುತ್ತೆ ಸ್ನೇಹಿತರೆ? ಟೈಮ್ 7.5 ಸೆಕೆಂಡ್ ಸ್ನೇಹಿತರೆ. ನಮ್ಗೆ ಏನು ಸ್ನೇಹಿತರೆ ಸಮಯ ಕೇಳಿದಾರೆ 110 ಮೀಟರ್ ಉದ್ದದ ಒಂದು ರೈಲು 132 km/h ವೇಗದಲ್ಲಿ ಚಲಿಸ್ತಾ ಇದ್ರೆ 165 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನು ದಾಟಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ 7.5 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಓಕೆ, ಮುಂದಿನ ಕ್ವಶನ್ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ a train takes 18 seconds to pass through a platform 162 meter long and 15 seconds to pass through another platform 120 meter. The length of the train is ನೋಡಿ ಸ್ನೇಹಿತರೆ ಇಲ್ಲಿ ಒಂದು ರೈಲ್ ಇದೆ. ಈ ಒಂದು ರೈಲು 162 ಮೀಟರ್ ನೋಡಿ ಸ್ನೇಹಿತರೆ 162 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 18 ಸೆಕೆಂಡ್ ನಲ್ಲಿ ಪಾಸ್ ಆಗಿ ಹೋಗುತ್ತಾ. ಆಮೇಲೆ 120 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 15 ಸೆಕೆಂಡ್ ನಲ್ಲಿ ಪಾಸ್ ಆಗಿ ಹೋಗುತ್ತಾ. ಹಾಗಾದರೆ ಈ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ರೈಲ್ ಇದೆ. ಈ ಒಂದು ರೈಲು 162 ಮೀಟರ್ ಉದ್ದದ ಒಂದು ರೈಲು ಒಂದು ರೈಲ್ ಇದೆ ಸ್ನೇಹಿತರೆ 162 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 15 ಸೆಕೆಂಡ್ ನಲ್ಲಿ ಪಾಸ್ ಆಗಿ ಹೋಗುತ್ತಾ. ಆಮೇಲೆ 120 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 15 ಸೆಕೆಂಡ್ ನಲ್ಲಿ ಪಾಸ್ ಆಗಿ ಹೋಗುತ್ತಾ. ಹಾಗಾದ್ರೆ ಈ ರೈಲಿನ ಉದ್ದ ಕಂಡುಹಿಡಿಯಬೇಕು ಸ್ನೇಹಿತರೆ. ಸೊ ನೋಡಿ ಇಲ್ಲಿ ಈ ಫಾರ್ಮುಲಾ ನಾವು ಯಾವ್ದು ಯೂಸ್ ಮಾಡಬೇಕಾಗುತ್ತೆ? ಸ್ಪೀಡ್ ಈಕ್ವಲ್ಸ್ ಟು d ಪ್ಲಸ್ x ಡಿವೈಡ್ ಬೈ t. ಸೊ ಅದಕ್ಕೆ d ಪ್ಲಸ್ x ಡಿವೈಡ್ ಬೈ t ಈಕ್ವಲ್ಸ್ ಟು d ಪ್ಲಸ್ x ಡಿವೈಡ್ ಬೈ t ಸ್ನೇಹಿತರೆ. ನೋಡಿ ಡಿಸ್ಟೆನ್ಸ್ ಇದೆ ಸ್ನೇಹಿತರೆ ಎಷ್ಟಿದೆ? 162 ಪ್ಲಸ್ ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ ನಮ್ಮ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ ಡಿ ಹಾಗೆ ಇಡಿ ಪ್ಲಸ್ 162 ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ ಸ್ನೇಹಿತರೆ 18 ಸೆಕೆಂಡ್ಸ್ ಇದೆ 18 ಹಾಗೆ ಇಡಿ. ಆಮೇಲೆ ಸೆಕೆಂಡ್ ಒನ್
ಇಲ್ಲಿ 162 ಮೀಟರ್ ಇದೆ ಅದು ಎಸ್ ಇದ್ರೆ ನೆಕ್ಸ್ಟ್ and 15 seconds to pass through another platform on 20 meter d plus 120 divided by ಎಷ್ಟದ 15 ಇದೆ ಸ್ನೇಹಿತರೆ. ಸೊ ಇಲ್ಲಿ ಕಡ್ತಾ ಹೊಡಿರಿ 3 5 15 3 6 15 ಸ್ನೇಹಿತರೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಸ್ನೇಹಿತರೆ. ಸೊ 6 d plus 120 equals to 5 d plus 162 6 d 12 72 ಸ್ನೇಹಿತರೆ. ಸೊ ಇಂಟು 5d ಪ್ಲಸ್ 162 ಇಂಟು 5 ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ. 162 ಇಂಟು 5 5 10 6 5 30 31 5 5 810 ಆಗುತ್ತೆ. ಸೊ 8 10 ಸ್ನೇಹಿತರೆ. ಸೊ ನಮ್ಗೆ ಡಿ ಬೇಕಾಗಿದೆ 6d ಮೈನಸ್ 5d ಈಕ್ವಲ್ಸ್ ಟು 810 ಮೈನಸ್ 720 ಸ್ನೇಹಿತರೆ. ಸೊ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನೋಡಿ 810 ಒಳಗೆ 720 ಕಳೀರಿ. 810 720 ಅಂದ್ರೆ 90 ಬರುತ್ತೆ ಸ್ನೇಹಿತರೆ. ಸೊ 90 ಮೀಟರ್ ಸ್ನೇಹಿತರೆ. ಡಿಸ್ಟೆನ್ಸ್ ಎಷ್ಟದ 90 ಮೀಟರ್ ಅದ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಇಲ್ಲಿ 5th ಕ್ವಶನ್ ನೋಡಿ. A train 150 meter long takes 30 seconds to cross a bridge 500 meter long. How much time will take the train takes to cross a platform 370 meter long ಅಂತ ಕೇಳಿದ ಸ್ನೇಹಿತರೆ. ನೋಡಿ ಇಲ್ಲಿ 150 ಮೀಟರ್ ಉದ್ದದ ಒಂದು ರೈಲ್ ಇದೆ ಸ್ನೇಹಿತರೆ. ಒಂದು ರೈಲ್ ಇದೆ 150 ಮೀಟರ್ ಉದ್ದ ಇದೆ ಸ್ನೇಹಿತರೆ. ಒಂದು ಬ್ರಿಡ್ಜ್ ಅನ್ನ 500 ಮೀಟರ್ ಉದ್ದದ ಒಂದು ಬ್ರಿಡ್ಜ್ ಅನ್ನ 30 ಸೆಕೆಂಡ್ ಒಳಗೆ ಪಾಸ್ ಆಗಿ ಹೋದ್ರೆ ಸ್ನೇಹಿತರೆ 370 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ ದಾಟಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ. ನೋಡಿ ಇಲ್ಲಿ 150 ಮೀಟರ್ ಉದ್ದದ ಒಂದು ರೈಲು 500 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 30 ಸೆಕೆಂಡ್ ಒಳಗೆ ಪಾಸ್ ಆಗಿ ಹೋಗುತ್ತೆ. ಹಾಗಾದ್ರೆ 370 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನು ದಾಟಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ. ಮೊದಲು ಇಲ್ಲಿ ಸ್ಪೀಡ್ ಕಂಡುಹಿಡಿಯಬೇಕು ಸ್ನೇಹಿತರೆ. ಸ್ಪೀಡ್ ಈಕ್ವಲ್ಸ್ ಟು d ಪ್ಲಸ್ x ಡಿವೈಡೆಡ್ ಬೈ t ಸ್ನೇಹಿತರೆ. ನೋಡಿ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ 150 ಇದೆ ಪ್ಲಸ್ 500 ಇದೆ ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ ಸ್ನೇಹಿತರೆ 30 ಇದೆ ಸ್ನೇಹಿತರೆ. ಸೊ 650 ಡಿವೈಡೆಡ್ ಬೈ 30 0 0 ಕ್ಯಾನ್ಸಲ್ ಆಗುತ್ತೆ. 65 ಡಿವೈಡೆಡ್ ಬೈ 3 ಏನು ಸ್ನೇಹಿತರೆ ಮೀಟರ್ ಫರ್ ಸೆಕೆಂಡ್ ಸ್ನೇಹಿತರೆ. ನಮಗೆ ಸ್ಪೀಡ್ ಸಿಕ್ತು 150 ಮೀಟರ್ ಉದ್ದದ ಒಂದು ರೈಲು 65 ಡಿವೈಡೆಡ್ ಬೈ 3 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದ್ರೆ 370 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನು ದಾಟಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ. ನೋಡಿ ಇಲ್ಲಿ t ಈಕ್ವಲ್ಸ್ ಟು d ಪ್ಲಸ್ x ಡಿವೈಡೆಡ್ ಬೈ ಸ್ಪೀಡ್ ಸ್ನೇಹಿತರೆ. ಈಗ ಡಿಸ್ಟೆನ್ಸ್ ಎಷ್ಟಿದೆ 150 ಇದೆ ಪ್ಲಸ್ ಇದು 370 ಆಡ್ ಮಾಡಿ ಡಿವೈಡೆಡ್ ಬೈ 65 ಡಿವೈಡೆಡ್ ಬೈ 3 ಸ್ನೇಹಿತರೆ. ನೋಡಿ ನಮಗೆ 150 ಪ್ಲಸ್ 370 ಎಷ್ಟಾಗುತ್ತೆ ನೋಡಿ 150 ಪ್ಲಸ್ 370 0 7 5 12 520 ಆಗುತ್ತೆ. 520 ಇಂಟು 3 ಡಿವೈಡ್ ಬೈ 65 ಸ್ನೇಹಿತರೆ. ಸೊ ಇವಾಗ ಕಡ್ತಾ ಹೊಡಿ ಸ್ನೇಹಿತರೆ. 5 ಒಂದೇ 5 4 20 5 ಒಂದೇ 5 ಮೂರಲೆ 13 ಒಂದೇ 13 ಎಂಟ್ಲೆ 1 4 ಆಗುತ್ತೆ ಸ್ನೇಹಿತರೆ. ಸೊ 8 ಮೂರಲೆ 24 ಸೆಕೆಂಡ್ ಸ್ನೇಹಿತರೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ನೋಡಿ 150 ಮೀಟರ್ ಉದ್ದದ ಒಂದು ರೈಲು 500 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 30 ಸೆಕೆಂಡ್ ಒಳಗೆ ಪಾಸ್ ಆಗಿ ಹೋದ್ರೆ 370 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 24 ಸೆಕೆಂಡ್ ಒಳಗೆ ಪಾಸ್ ಆಗುತ್ತೆ ಸ್ನೇಹಿತರೆ. ಓಕೆ, ಈಗ ಮುಂದಿನ ಕ್ವಶನ್ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ 6th ಕ್ವಶನ್. A train traveling at a speed of 30 meter per second crosses a platform 600 meter long in 30 seconds. The length of the train ಅಂತ ಕೇಳಿದ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಒಂದು ರೈಲ್ ಇದೆ. ಈ ಒಂದು ರೈಲು ಯಾವ ಒಂದು ಸ್ಪೀಡ್ ದಾಗ ಚಲಿಸ್ತಾ ಇದೆ ಅಂತ ಸ್ನೇಹಿತರೆ 30 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸ್ತಾ ಇದೆ. 600 ಮೀಟರ್ a train traveling at a speed of 30 meter per second crosses a platform 600 meters in 30 seconds ಸ್ನೇಹಿತರೆ. 600 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 30 ಸೆಕೆಂಡ್ ಒಳಗೆ ಪಾಸ್ ಆಗಿ ಹೋದ್ರ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ. ನೋಡಿ ಒಂದು ರೈಲ್ ಇದೆ. ಈ ಒಂದು ರೈಲು 30 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸ್ತಾ ಇದೆ ಸ್ನೇಹಿತರೆ. 600 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 30 ಸೆಕೆಂಡ್ ಒಳಗೆ ಪಾಸ್ ಆಗಿ ಹೋದ್ರ ಈ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ. ನೋಡಿ ಇಲ್ಲಿ ಸ್ಪೀಡ್ ಈಕ್ವಲ್ಸ್ ಟು d ಪ್ಲಸ್ x ಡಿವೈಡ್ ಬೈ t. ನಮ್ಗೆ ಡಿಸ್ಟೆನ್ಸ್ ಕೇಳಿದಾರ. ಸೊ st ಮೈನಸ್ x ಸ್ನೇಹಿತರೆ. ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಸ್ಪೀಡ್ ಎಷ್ಟಿದೆ ನೋಡಿ ಡಿಸ್ಟೆನ್ಸ್ ಈಕ್ವಲ್ಸ್ ಟು ಸ್ಪೀಡ್ ಎಷ್ಟಿದೆ 30 ಇದೆ ಇಂಟು ಟೈಮ್ ಎಷ್ಟಿದೆ ಸ್ನೇಹಿತರೆ 30 ಸೆಕೆಂಡ್ ಸ್ನೇಹಿತರೆ ಮೈನಸ್
600 ಸ್ನೇಹಿತರೆ. ನೋಡಿ 339 ಮೈನಸ್ 600 ಎಷ್ಟು ಬರುತ್ತೆ ಡಿಸ್ಟೆನ್ಸ್ 300 ಮೀಟರ್ ಸ್ನೇಹಿತರೆ. ಡಿಸ್ಟೆನ್ಸ್ 300 ಬರುತ್ತೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆ, ಈಗ ಮುಂದಿನ ನೋಡಿ ಇಲ್ಲಿ 7 ಕ್ವಶನ್ ಸ್ನೇಹಿತರೆ. ಆ ಟ್ರೈನ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಕ್ರಾಸಸ್ ಆಫ್ ಪ್ಲಾಟ್ಫಾರ್ಮ್. ನೋಡಿ ಸ್ನೇಹಿತರೆ, ಒಂದು ರೈಲ್ ಇದೆ. ಈ ಒಂದು ರೈಲು 162 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 18 ಸೆಕೆಂಡ್ ನಲ್ಲಿ ಪಾಸ್ ಆಗಿ ಹೋಗುತ್ತೆ. ಆಮೇಲೆ 120 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 15 ಸೆಕೆಂಡ್ ನಲ್ಲಿ ಪಾಸ್ ಆಗಿ ಹೋದ್ರೆ ರೈಲಿನ ಸ್ಪೀಡ್ ಎಷ್ಟು ಸ್ನೇಹಿತರೆ. ನೋಡಿ ಇಲ್ಲಿ ಸ್ಪೀಡ್ ಕಂಡುಹಿಡಿಯಬೇಕಾದ್ರೆ ಸ್ನೇಹಿತರೆ 162 ದಾಗ 120 ಮೈನಸ್ ಮಾಡಿ ಸ್ನೇಹಿತರೆ 42 ಬರುತ್ತೆ. ಸೊ ಇದರ ಇದನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ 3 ಡಿವೈಡ್ ಮಾಡಿ 3 ಒಂದೇ 3 4 12 ಸ್ನೇಹಿತರೆ 14 ಮೀಟರ್ ಫಾರ್ ಸೆಕೆಂಡ್ ಇದೆ ಸ್ನೇಹಿತರೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಇಲ್ಲ, ಕಿಲೋಮೀಟರ್ ಫಾರ್ ಅವರ್ ಅಲ್ಲಿ ಇದೆ ಸ್ನೇಹಿತರೆ. ಸೊ 14 ಮೀಟರ್ ಪರ್ ಸೆಕೆಂಡ್ ಇದ್ದು ಕಿಲೋಮೀಟರ್ ಫಾರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡಿ ಸ್ನೇಹಿತರೆ 18 ಡಿವೈಡೆಡ್ ಬೈ 5 ಸ್ನೇಹಿತರೆ. ಸೊ 14 × 18 ಮಲ್ಟಿಪ್ಲೈ ಮಾಡಿ ಸ್ನೇಹಿತರೆ 8 4 32 8 1 8 8 3 11 1 4 4 1 4 2 5 2 50 2 ಡಿವೈಡೆಡ್ ಬೈ 5 5 1 5 25 0 ತಗೊಳ್ಳಿ 5 4 20 ಸ್ನೇಹಿತರೆ 50.4 ಕಿಲೋಮೀಟರ್ ಪರ್ ಅವರ್ ಸ್ನೇಹಿತರೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಸರಿಯಾಗಿ ನೋಡಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. 8th ಕ್ವಶನ್. A train traveling with the uniform speed crosses a two bridge of length 300 meter and 240 meters in 21 seconds and 18 seconds respectively. The speed of the train ಅಂತ ಕೇಳಿದ ಸ್ನೇಹಿತರೆ. ಸೇಮ್ ಕ್ವಶನ್ಸ್ ಕೇಳಿದ ಸ್ನೇಹಿತರೆ. ಇಲ್ಲಿ ಒಂದು ರೈಲ್ ಇದೆ. ಈ ಒಂದು ರೈಲು 300 ಮೀಟರ್ ನೋಡಿ ಸ್ನೇಹಿತರೆ. ಇಲ್ಲಿ 300 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 21 ಸೆಕೆಂಡ್ ನಲ್ಲಿ, ಆಮೇಲೆ 240 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 18 ಸೆಕೆಂಡ್ ನಲ್ಲಿ ಪಾಸ್ ಆಗಿ ಹೋದ್ರ ಸ್ಪೀಡ್ ಕಂಡುಹಿಡಿದ ಸ್ನೇಹಿತರೆ. ಇಲ್ಲಿ ಸ್ಪೀಡ್ ಅನ್ನ ಕಂಡುಹಿಡಿಯಬೇಕಾದ್ರೆ ನೋಡಿ ಇಲ್ಲಿ 300 ದಾಗ 240 ಕಳೀರಿ 60 ಬರುತ್ತೆ ಡಿವೈಡೆಡ್ ಬೈ 21 ದಾಗ 18 ಕಳೀರಿ ಎಷ್ಟು ಬರುತ್ತೆ 3 ಬರುತ್ತೆ. 3 ಒಂದೇ 3 2 6 20 ಬಂತು ಸ್ನೇಹಿತರೆ. ಇದು 20 ಮೀಟರ್ ಪರ್ ಸೆಕೆಂಡ್ ಬಂತು. ಆದ್ರೆ ಇಲ್ಲಿ ಕಿಲೋಮೀಟರ್ ಫಾರ್ ಅವರ್ ಅದ 20 ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಫಾರ್ ಅವರ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಏನು ಮಾಡಬೇಕು 20 × 18 ಡಿವೈಡೆಡ್ ಬೈ 5 ಸ್ನೇಹಿತರೆ. 5 ಒಂದೇ 5 4 20 18 4 72 ಕಿಲೋಮೀಟರ್ ಪರ್ ಅವರ್ ಸ್ನೇಹಿತರೆ. 72 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆ, ಈಗ ಮುಂದಿನ ಕ್ವಶನ್ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, a train 110 meter long is running at a speed of 60 km per hour. How many seconds does it take to cross another train 170 meter long standing on parallel track ಅಂತ ಕೇಳಿದ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ರೈಲ್ ಇದೆ ಸ್ನೇಹಿತರೆ. ಈ ಒಂದು ರೈಲು ಎಷ್ಟಿದೆ 110 ಮೀಟರ್ ಉದ್ದದ ಒಂದು ರೈಲು ರನ್ನಿಂಗ್ at a speed of 60 km per hour ಸ್ನೇಹಿತರೆ. How many seconds does it take to cross another train 170? ನೋಡಿ ಸ್ನೇಹಿತರೆ, ಇಲ್ಲಿ 170 ಮೀಟರ್ ಉದ್ದದ ಏನು ಸ್ನೇಹಿತರೆ ರೈಲನ್ನ ದಾಟಬೇಕಾದ ಈ ಒಂದು ರೈಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಕೇಳಿದ್ರೆ ಸ್ನೇಹಿತರೆ. ನೋಡಿ ಎರಡು ರೈಲುಗಳು ಒಂದೇ ದಿಕ್ಕಿನಲ್ಲಿದ್ದಾವೆ ಸ್ನೇಹಿತರೆ. ಇದು ಒಂದು ರೈಲು ಇದೇ ದಿಕ್ಕಿನಲ್ಲಿ ಹೊಂಟಿದ, ಇದು ಒಂದು ರೈಲು ಇದೇ ದಿಕ್ಕಿನಲ್ಲಿ ಹೊಂಟಿದ. 110 ಮೀಟರ್ ಉದ್ದದ ಒಂದು ರೈಲು 60 ಕಿಲೋಮೀಟರ್ ಪರ್ ಅವರ್ ಇದರಲ್ಲಿ ಹೊಂಟಿದೆ ಸ್ನೇಹಿತರೆ. ಇದು 170 ಮೀಟರ್ ಉದ್ದದ ಒಂದು ರೈಲು ಅದು ಸಹಿತ 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ ಸ್ನೇಹಿತರೆ. ಸೊ ಈ ರೈಲನ್ನ 110 ಮೀಟರ್ ಉದ್ದದ ಒಂದು ರೈಲು ದಾಟಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಕೇಳಿದ್ರೆ ಸ್ನೇಹಿತರೆ. ಇಲ್ಲಿ ಫಾರ್ಮುಲಾ ಇದೆ d1 ಪ್ಲಸ್ d2 ಡಿವೈಡೆಡ್ ಬೈ s1 ಮೈನಸ್ s2 ಸ್ನೇಹಿತರೆ. ನಮಗೆ ಸ್ಪೀಡ್ ಕೊಟ್ಟಿದ್ದು 60 ಕಿಲೋಮೀಟರ್ ಪರ್ ಅವರ್. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ 110 ಪ್ಲಸ್ 170 ಡಿವೈಡೆಡ್ ಬೈ 60 × 5/18 ಸ್ನೇಹಿತರೆ. ನೋಡಿ ಇದನ್ನು ಸಾಲ್ವ್ ಮಾಡಿ ಆನ್ಸರ್ ಸಿಗುತ್ತೆ ಸ್ನೇಹಿತರೆ. ಸೊ ಈಗ ಇಲ್ಲಿ 3 6 18 ಸಾರಿ 6 3 18 6 10 ಸ್ನೇಹಿತರೆ. ಸೊ ಈಗ 110 ಪ್ಲಸ್ 170 ಎಷ್ಟಾಗತ್ತೆ 280 ಆಗತ್ತೆ ಡಿವೈಡೆಡ್ ಬೈ ಇಲ್ಲಿ ನೋಡಿ ಸ್ನೇಹಿತರೆ 10 ಇದೆ 50 3 ಡಿವೈಡೆಡ್ ಬೈ 50 ಆಗುತ್ತೆ ಸ್ನೇಹಿತರೆ. 0 0 ಕ್ಯಾನ್ಸಲ್ ಮಾಡಿ ಅವಾಗ 28 3 28 3 8 3 24 3 2 6 6 2 8 84 ಡಿವೈಡೆಡ್ ಬೈ 5 ಬರುತ್ತೆ ಸ್ನೇಹಿತರೆ. ನೋಡಿ ಈಗ 5 ಒಂದೇ 5 ಒಂದೇ 5 34 5 6 30 5 8 40 16.8 ಬರುತ್ತೆ ಸ್ನೇಹಿತರೆ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ 110 ಮೀಟರ್ ಉದ್ದದ ಒಂದು ರೈಲು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಅದೇ ದಿಕ್ಕಿನಲ್ಲಿ 170 ಮೀಟರ್ ಒಂದು ರೈಲು ಚಲಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ರೈಲನ್ನ ಈ ರೈಲು ದಾಟಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಕೇಳಿದ್ರೆ ಸ್ನೇಹಿತರೆ ಆ ಸಮಯ ಎಷ್ಟು ಅಂತಂದ್ರೆ 16.8 ಸೆಕೆಂಡ್ ಸ್ನೇಹಿತರೆ. ಈಜಿ ಇದೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು.
ನೋಡಿ ಸ್ನೇಹಿತರೆ 10ನೇ ಕ್ವಶನ್ ಸರಿಯಾಗಿ ಓದಿ ಸ್ನೇಹಿತರೆ. A train of length 500 feet. ನೋಡಿ ಸ್ನೇಹಿತರೆ ಒಂದು ರೈಲ್ ಇದೆ, ಈ ಒಂದು ರೈಲಿನ ಉದ್ದ ಎಷ್ಟಿದೆ 500 ಫೀಟ್ ಇದೆ ಸ್ನೇಹಿತರೆ. 500 ಫೀಟ್ ಇದೆ. ಕ್ರಾಸಸ್ ಆ ಪ್ಲಾಟ್ಫಾರ್ಮ್ ಆಫ್ ಲೆಂತ್ 700 ಮೀಟರ್, ಸಾರಿ 700 ಫೀಟ್ ಇದೆ ಸ್ನೇಹಿತರೆ. ಒಂದು ಪ್ಲಾಟ್ಫಾರ್ಮ್ ಇದೆ, ಆ ಒಂದು ಪ್ಲಾಟ್ಫಾರ್ಮ್ ಉದ್ದ ಎಷ್ಟಿದೆ 700 ಫೀಟ್ ಇದೆ. ಇನ್ 10 ಸೆಕೆಂಡ್ಸ್ ನೋಡಿ ಸ್ನೇಹಿತರೆ 500 ಫೀಟ್ ಉದ್ದದ ಒಂದು ರೈಲು 700 ಫೀಟ್ ಇದ್ದತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ 15 ಸೆಕೆಂಡ್ ನಲ್ಲಿ ಪಾಸ್ ಆಗಿ ಹೋದ್ರ ಈ ರೈಲಿನ ವೇಗ ಎಷ್ಟು ಅಂತ ಕೇಳಿದ ಸ್ನೇಹಿತರೆ. ಈಜಿ ಇದೆ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. 500 ಫೀಟ್ ಉದ್ದದ ಒಂದು ರೈಲು 700 ಫೀಟ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನ 15 ಸೆಕೆಂಡ್ ಪಾಸ್ ಆಗಿ ಹೋದ್ರ ರೈಲಿನ ವೇಗ ಸ್ಪೀಡ್ ಸ್ನೇಹಿತರೆ. ಸೊ d + x ಡಿವೈಡೆಡ್ ಬೈ t ಸ್ನೇಹಿತರೆ. ಡಿಸ್ಟೆನ್ಸ್ ಎಷ್ಟಿದೆ 500 ಇದೆ, x ಎಷ್ಟಿದೆ 700 ಇದೆ, ಡಿವೈಡೆಡ್ ಬೈ 15 ಸ್ನೇಹಿತರೆ. ನೋಡಿ ಈಗ 700 ಪ್ಲಸ್ 7 5 ಎಷ್ಟಾಗುತ್ತೆ 12 ಆಗುತ್ತೆ ಸ್ನೇಹಿತರೆ. 1200 ಡಿವೈಡೆಡ್ ಬೈ 15 ಸ್ನೇಹಿತರೆ. ಸೊ 5 3 5 2 10 5 4 240 ಬರುತ್ತೆ. 3 1 3 8 ಸ್ನೇಹಿತರೆ. ಎಷ್ಟು ಬರುತ್ತೆ 80, ಸಾರಿ ಈಗ ಇಲ್ಲೂ ಸ್ನೇಹಿತರೆ ಇದು 5 3 5 2 5 4 20 0 ಆಗಿ 3 1 3 8 24 80 ಮೀಟರ್ ಪರ್ ಸೆಕೆಂಡ್ ಬರ್ತದೆ ಸ್ನೇಹಿತರೆ. 7 ಪ್ಲಸ್ 5 12 120 ಬರುತ್ತೆ. 1200 ಡಿವೈಡೆಡ್ ಬೈ 15, ಸಾರಿ ಇಲ್ಲಿ 10 ಇದೆ ಸ್ನೇಹಿತರೆ, ಇದು ತಪ್ಪಿದೆ ಸ್ನೇಹಿತರೆ, ಇಲ್ಲಿ ಟೈಮ್ ತಪ್ಪಿದೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸ್ಪೀಡ್ ಈಕ್ವಲ್ಸ್ ಟು d + x ಡಿವೈಡೆಡ್ ಬೈ t. ಡಿಸ್ಟೆನ್ಸ್ ಎಷ್ಟಿದೆ 700 ಇದೆ. ಸೊ ಆಮೇಲೆ 500 ಇದೆ ಡಿವೈಡ್ ಬೈ 10 ಇದೆ ಸ್ನೇಹಿತರೆ. ಸಾರಿ ನಾನು 15 ತಗೊಂಡಿದ್ದೀನಿ. 700 ಪ್ಲಸ್ 5 1200 ಡಿವೈಡ್ ಬೈ 10, 0 0 ಕ್ಯಾನ್ಸಲ್ ಆಗುತ್ತೆ. ಸೊ 120 ಫೀಟ್ ಪರ್ ಸೆಕೆಂಡ್ ಸ್ನೇಹಿತರೆ. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲೇ ಸ್ಟಾಪ್ ಮಾಡೋಣ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.